ಚಿತ್ರದುರ್ಗದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠದಲ್ಲಿ ಜುಲೈ 19ರಂದು ರಾಷ್ಟ್ರೀಯ ಭೋವಿ ಜನೋತ್ಸವವನ್ನು ಆಯೋಜಿಸಲಾಗಿದೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲೆಯಿಂದ 10,000ಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಭೋವಿ ಸಮಾಜದ ಧಾರವಾಡ ಜಿಲ್ಲಾಧ್ಯಕ್ಷ ತುಳಸಪ್ಪ ಪೂಜಾರ್ ತಿಳಿಸಿದರು. ನಗರದ ಗುರುವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ 40ನೇ ಜನ್ಮ ದಿನೋತ್ಸವದ ಅಂಗವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವಂತಹ ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಉಪಸ್ಥಿತರಿರಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾವೇಶವನ್ನು ಉದ್ಘಾಟಿಸಲಿದ್ದು, ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಅರವಿಂದ ನಿಂಬಾವಳಿ, ಚಂದ್ರಪ್ಪ ಶ್ರೀನಿವಾಸ್, ಎಸ್ ರಘು ಸೇರಿದಂತೆ ಪ್ರಮುಖ ಸಚಿವರು, ಸಂಸದರು, ಶಾಸಕರು ಹಾಗೂ ಭೋವಿ ಸಮುದಾಯದ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದಾದ್ಯಂತ ಲಕ್ಷಾಂತರ ಜನರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ಯಾನ್ಸಲ್ ಆಗೈತಿ. ಸಿಎಂ ಅವರ 19 ಬರ್ತಾರಂತ. ಇನ್ನು ಹೆಚ್ಚಿಂದೆಲ್ಲ ಮಾಹಿತಿ ಅವ್ರು ಹೇಳ್ತಾರೆ. ಕಾರ್ಯಕ್ರಮ ಅದಕ್ಕೆ ಇದನ್ನ ಹಾಲ್ನ್ಯಾಗ ಯಾಕೆ ಇಲ್ಲಿ ಮಾಡ್ಯವಪ್ಪ ಅಂತಂದ್ರೆ, ಇದು ಧಾರವಾಡ ತಾಲೂಕಿಗೆ ಸಂಬಂಧಪಟ್ಟದಷ್ಟೇ ಪೂರ್ವಸಭೆ. ಮತ್ತೆ ನಾವು ತಾಲೂಕುಗಳಿಗೆ ಹೋಗ್ಬೇಕು, ಹೋಗ್ಬೇಕು, ಮತ್ತೆ ತಮ್ಮ ತಮ್ಮ ಕೇರಿಗಳಲ್ಲಿ, ತಮ್ಮ ತಮ್ಮ ಊರುಗಳಲ್ಲಿ ಜನರನ್ನ ಹೇಗೆ ಕರ್ಕೊಂಡ್ ಬರ್ತೀರಾ, ಬರೋದು ಹೋಗೋಕ್ಕೆ ವ್ಯವಸ್ಥೆಗಳೇನು, ಅಲ್ಲಿ ಊಟದ ವ್ಯವಸ್ಥೆ ಯಾವ ಥರ ಇರ್ತೈತೆ, ಆಮೇಲೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರುವ ಒಂದು ಸಾಧ್ಯತೆ ಇರುವುದರಿಂದ ನಮ್ಮ ಶಕ್ತಿಯನ್ನ ತೋರಿಸ್ಬೇಕು. ನಮ್ಮ ಶಕ್ತಿಯನ್ನ ತೋರಿಸಿದ್ರೆ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಮ್ಮ ಭೋವಿ ಒಡ್ಡರ ಸಮಾಜಕ್ಕೆ ಯಾವುದೇ ತರಹದ ಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ, ಯಾವುದೇ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ. ನಾವು ಇದು ಪಡ್ಕೋಬೇಕಂದ್ರೆ ನಮ್ಮ ಶಕ್ತಿಯನ್ನ ನಾವು ತೋರಿಸ್ಬೇಕು. ನಮ್ಮ ಶಕ್ತಿಯನ್ನ ತೋರಿಸ್ಬೇಕಂದ್ರೆ ನಮ್ಗೆ ಬೇಕು ನಾವು ಮನೆಯಲ್ಲಿ ಕುತ್ಕೊಂಡ್ರೆ ನಮ್ಗೆ ಯಾವುದೇ ತರ ಒಂದು ಯಾವುದೇ ಒಂದು ಸರ್ಕಾರದಲ್ಲಿ ಭಾಗ ನಾವು ಆಗೋದಿಲ್ಲ. ನಾವು ಸರ್ಕಾರದಲ್ಲಿ ಭಾಗ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಸಮುದಾಯದ ಶಕ್ತಿಯನ್ನ ನಾವು ತೋರಿಸ್ಬೇಕು. ನಾವು ಲಕ್ಷಾನುಗಟ್ಟಲೆ ಮಂದಿ ಆ ಕಾರ್ಯಕ್ರಮದಲ್ಲಿ ಸೇರಿ, ಆ ಕಾರ್ಯಕ್ರಮದಲ್ಲಿ ಕೊಡುವಂತ ಏನು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಏನಿರ್ತೈತಲ್ಲ, ಇದು ಒಂದು ನೆಪಕ್ಕೋಸ್ಕರ ನಾವೆಲ್ಲರೂ ಕೊಡ್ಬೇಕು. ಮಕ್ಕಳಿಗೆ ಪ್ರೋತ್ಸಾಹನೂ ಆಯ್ತು, ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವ ಒಂದು ವೇದಿಕೆಯಲ್ಲಿ ಸಿದ್ಧ. ವೈವಿಧ್ಯಮಯ ಕಾರ್ಯಕ್ರಮಗಳು. ನಂತರ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರುವ ಮಂಜುನಾಥ್ ಭೋವಿ ಮಾತನಾಡಿ, ಈ ಕಾರ್ಯಕ್ರಮವು ಕೇವಲ ಜನ್ಮ ದಿನೋತ್ಸವಕ್ಕೆ ಸೀಮಿತವಾಗಿರದೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದಂತ ಭೋವಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಧು-ವರರ ಸಮಾವೇಶ, ವಿವಿಧ ರಂಗಗಳ ಸಾಧಕರಿಗೆ ಗೌರವ ಸನ್ಮಾನ, ರಕ್ತದಾನ ಶಿಬಿರ ಹಾಗೂ ಚಿತ್ರಕಲಾ ಸ್ಪರ್ಧೆ ಸೇರಿದಂತೆ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಸಿದ್ದರಾಮೇಶ್ವರ ಇಮ್ಮಡಿ ಸಿದ್ದರಾಮೇಶ್ವರ ಭೋವಿ ಜನೋತ್ಸವ, ಅವ್ರ ಹುಟ್ಟುಹಬ್ಬನ್ನ ಭೋವಿ ಜನೋತ್ಸವ ಅಂತೇಳಿ ಏನು ನಾವು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಅದನ್ನ ನಮ್ಮ ಸಮಾಜದ ಸಂಘಟನೆಯಾಗಿ ಅದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಅದನ್ನ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಅದರದ ಪೂರ್ವಭಾವಿ ಸಭೆ ನಾವು ಕಳೆದ ವಾರ ಮಠದಲ್ಲಿ ಕರೆದಿದ್ರು. ಅವಾಗ ನಾನು ಹೋಗಿ ಭಾಗವಹಿಸಿದ್ದೆ. ಅವಾಗ ಒಬ್ಬೊಬ್ಬರ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರಿಗೆ ಉಸ್ತುವಾರಿಗಳನ್ನ ನೇಮಕ ಮಾಡಿ ನಮ್ಗೆ ಮಾನ್ಯ ರವಿ ಪೂಜಾರ್ ಅವ್ರನ್ನ ನಮ್ಮ ಬೆಳಗಾವಿ ವಿಭಾಗಕ್ಕೆ ನೇಮಕ ಮಾಡಿದ್ದಾರೆ. ಅವ್ರಿಗೆ ನಾವು ಸ್ವಾಗತ ಮಾಡ್ತೇವೆ. ಮತ್ತು ತುಳಸಪ್ಪ ಪೂಜಾರ್ ಅವರು ಸಹ ಇದ್ರ ಬಗ್ಗೆ ಅತಿ ಹೆಚ್ಚು ಒಲವನ್ನು ಅವ್ರಿಗೆ ಇವತ್ತೆಲ್ಲರನ್ನು ಕರೆದಿದ್ದಾರೆ. ಸೊ ಇವತ್ತೇನು ನಾವು ಭೋವಿ ಜನೋತ್ಸವಕ್ಕೆ ಏನು ನಾವೆಲ್ಲರೂ ಹೋಗಿ ಸಂಘಟಿತವಾಗಿ ಭಾಗವಹಿಸಬೇಕಾಗಿದೆ. ಅದಕ್ಕೆ ನಮ್ಮ ಎಲ್ಲ ಹಳ್ಳಿ ಮತ್ತು ನಮ್ಮ ಸಮಾಜದ ಎಲ್ಲ ಮನೆಗೂ ಈ ವಿಷಯ ಗೊತ್ತಾಗಬೇಕಾಗಿದೆ. ಯಾಕೆ ಗೊತ್ತಾಗಬೇಕಾಗಿದೆ ಅಂದ್ರೆ, ತುಳಸಪ್ಪ ಅವ್ರು ಹೇಳ್ದಂಗೆ ನಮ್ಮ ಸಮಾಜ ಒಗ್ಗಟ್ಟು ಆಗ್ಬೇಕಂತಂದ್ರೆ, ಸಂಘಟಿತ ಆಗ್ಬೇಕಂತ ಹೇಳಿದ್ರೆ ನಾವು ಗುರುಗಳನ್ನ ಮುಂದೆ ಇಟ್ಕೊಳ್ಬೇಕು. ಗುರು ಇರ್ಬೇಕು, ಒಂದು ಗುರಿ ಇರ್ಬೇಕು ಅನ್ನೋ ಒಂದು ಹಿರಿಯರ ಒಂದು ಮಾತಿದೆ. ಇವತ್ತು ಗುರುಗಳನ್ನ ಒಳ್ಳೆ ರೀತಿ ನಾವು ಒಂದು ಒಗ್ಗಟ್ಟಿಂದ ನಾವು ಗುರುಗಳನ್ನ ವಂದಿಸ್ತಾ ಅವ್ರಿಗೆ ಒಂದು ಶಕ್ತಿ ತುಂಬಿದ್ರೆ ನಮ್ಮ ಸಮಾಜ ಎಲ್ಲೋ ಒಂದ್ ಕಡೆ ಶಕ್ತಿಯುತ ಆಗುತ್ತೆ. ಇವತ್ತು ಗುರುಗಳ ಜಯಂತಿಗೆ ನೋಡ್ರಿ, ಉದ್ದೇಶ ಅವ್ರ ಜಯಂತಿ ಮಾಡೋ ಮುಖಾಂತರ ಮಕ್ಕಳಿಗೆ ಯಾರು SLC ಮತ್ತೆ PUC ಯಲ್ಲಿ ಕಲ್ತಿದ್ದಾರೆ ಅವ್ರಿಗೆ 90% ಆಗಿದೆ, ಅವ್ರಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದಕ್ಕೆ ಮಕ್ಕಳನ್ನ ನಾವು ಮುಂದೆ ಎಜುಕೇಶನ್ ಕಲಿಸ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ, ಅದನ್ನ ಮುಂದೆ ಬೇರೆ ಸಣ್ಣ ಬರುವಂತ ಮಕ್ಕಳಿಗೆ ಪ್ರೇರೇಪಣೆ ಆಗ್ಲಿಕ್ಕೆ ಅದು ಒಂದು ಗುರುಗಳ ಜಯಂತಿಯಲ್ಲಿ ಮಾಡ್ತಾ ಇದೀವಿ. ಅದ್ರ ಜೊತೆ
ವಧುವರ ಸಮಾವೇಶ ಮಾಡ್ತಾ ಇದೀವಿ. ನಮ್ಮ ಸಮಾಜದಲ್ಲೂ ಸಹ ಸಾಕಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಬಹಳಷ್ಟು ಇನ್ನ 30-35 ಆದ್ರೂ ಸಹ ಮದ್ವೆ ಆಗಿಲ್ಲ, ಇನ್ನ ಅಂತವ್ರು ಉಳ್ಕೊಂಡಿದ್ದಾರೆ. ಅದು ಒಂದು ಗುರುಗಳ ಜಯಂತಿ ಉತ್ಸವಕ್ಕೆ ಸಮಾಜ ಒಂದು ಸುಧಾರಣೆ ಆಗ್ಲಿಕ್ಕೆ ವಧುವರ ಸಮಾವೇಶವನ್ನು ಸಹ ಅವತ್ತು ಅಲ್ಲಿ ಹಮ್ಮಿಕೊಂಡಿರ್ತಾರೆ. ಮತ್ತೆ ನಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿದಂತ ಸಮಾಜದ ಹಿರಿಯ ಮುಖಂಡ ರವಿ ಪೂಜಾರ್ ಮಾತನಾಡಿ, ಭೋವಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ನಾನು ಕಾರ್ಯಕ್ರಮಕ್ಕಿಂತ ಮುಂಚೆ ನೀವೇನು ಕೆಲವೊಂದು ವಿಚಾರ ಪ್ರಸ್ತಾಪ ಮಾಡಿದ್ರಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಒಂದು ವಿಚಾರ ಹೇಳ್ತೀನಿ. ನಿನ್ನ ಹೆಸರೇನಪ್ಪ? ಹನುಮಂತ. ಈಗ ಸಮಾಜ ಅಂತ ಬಂದಾಗ ಅವ್ರಿಗೆ ಹೇಳಿದ್ರು ಇವ್ರಿಗೆ ಹೇಳಿದ್ರು, ಅವ್ರು ಬೇರೆ, ಅವನಿಗೊಂದು ಬೇರೆ ಇವನಿಗೊಂದು ಬೇರೆ ಅನ್ನೋದು ಮೊದಲು ನಿಮ್ಮ ತಲೆಗಿಂತ ತೆಗಿಬೇಕು. ನೀವು ಹೇಳೋರಿಗೆ ಹೇಳಿದ್ರೆ ಜನ ಕೊಡ್ತಿದ್ರು ಅಂತ ನೀವೊಂದು ಮಾತಂದಿ, ಅದನ್ನು ಮೊದಲು ತಲೆಗಿಂತ ತೆಗೆದಾಗ. ಸಮಾಜದ ಕಾರ್ಯಕ್ರಮ ಅಂದ್ರೆ ಯಾರ್ಯಾರೇ ಯಾಕೆ ಹೇಳಿ, ವಿಷಯ ನಿಮಗೆ ಮುಟ್ತು ಅಂದ್ರೆ ಅಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇದು ಯಾರೋ ಒಬ್ರು ಪ್ರತಿಷ್ಠೆಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಸಮಾಜದ ಸಲುವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಗುರುಗಳು ಜಯಂತ್ಯೋತ್ಸವ, ಜನ್ಮದಿನೋತ್ಸವ ಅಂತ ಮಾಡ್ತೇವೆ ಅಂದ್ರೆ ಅದರಿಂದ ಬಹಳ ಉದ್ದೇಶಗಳು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ. ವಾರ ಗಂಟ್ಲೆ 15 ದಿನ ಗಂಟ್ಲೆ ನಾವು ಮನೆ ಮಠ ಬಿಟ್ಟು ತಿರುಗಾಡ್ತೀವಿ ಅಂದ್ರೆ ಏನೋ ಒಂದು ವೈಯಕ್ತಿಕ ಇದಕ್ಕೆ ಮಾಡಲ್ಲ, ಸಮಾಜದ ಒಳಿತಿಗಾಗಿ ಎಲ್ಲರೂ ನಾವೆಲ್ಲ ಇದಕ್ಕೆ ಮಾಡ್ತಿರ್ತೀವಿ. ಅದಕ್ಕೆ ದಯವಿಟ್ಟು ಆ ಮನೋಭಾವನೆನ ನೀವು ತೆಗೆದುಹಾಕ್ರಿ. ಯಾರಿಗಾರ ಹೇಳಿ ನಿಮ್ಗೆ ವಿಷಯ ಮುಟ್ತಂದ್ರೆ ನೀವು ಅಲ್ಲಿ ಜನ ಸೇರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು. ಬಸ್ಗಳನ್ನ ನಾವು ಅವ್ರಿಗೆ ಕೈ ಕಾಲು ಹಿಡಿದು ಬಸ್ಗಳು ವ್ಯವಸ್ಥೆ ಮಾಡಿರ್ತೇವೆ, ದಾರಿಗೆ ಕೊಟ್ಟಿರ್ತಾರೆ. ಆ ಬಸ್ಗಳನ್ನ ನಾವು ಸದುಪಯೋಗ ಮಾಡ್ಕೊಳ್ಳಿಲ್ದಂಗೆ ವಾರಿಗೆ ಶೇಪ್ ಮಾಡಿ ನೀಟಿಗೆ ಹೋದ್ರೆ ವಾರ್ಡ್ ಟೀಮ್ ಹೋದ್ರೆ ವಾರ್ಡ್ BJP ಇಡು ಕಾಂಗ್ರೆಸ್ ಇಡು ಅನ್ಕೊಂತ ಕುಂತೆ ಅಂದ್ರೆ ನಾವು ಒಗ್ಗಟ್ಟಾಗಂಗಿಲ್ಲ, ನಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀರಿ, ಸಮಾಜ ಅಂತ ಬಂದಾಗ ಆ ಮನಸ್ಥಿತಿ ತೆಗೆದಾಕ್ಬಿಡು. ಇನ್ನೇನು ವಿಷಯ ಗೊತ್ತಾಗ್ತಿಲ್ಲ ಯಾರಿಗಾರ ಯಾಕೆ ಹೇಳಿ, ನಾವು ಲೀಡರ್ ಆಗದ ಅವಾಗ ಗೊತ್ತಾತಾ, ಆ ಮನೋಭಾವನೆ ತೆಗೀರಿ. ಆದ್ಮೇಲೆ ಮಾತಾಡಿ. ಈಗ ಊಟಕ್ರಿ ಅನ್ನಾರ ಮಂಜುನಾಥ್ ಅವರು ಮತ್ತು ನಮ್ಮ ತುಳಜಪ್ಪ ಅವರು ಏನೋ ಒಂದು ಕಾರ್ಯಕ್ರಮ ಹೇಳಿದ್ರು, ನಾವು ಅಟೆಂಡ್ ಹಾಕಿ ಮುಂದಕ್ಕೆ ಒಂದು ಇದು ಈಗ ಅನ್ಯಾಯ ಏನಾರ ಆದ್ರೂ ಒಂದಿಷ್ಟು ಅರ್ಜೆಂಟ್ ಬರ್ರಿ ಅಂದ್ರೆ ಗ್ರೂಪ್ ಬಂದು ನಿಂದಿರ್ತೀವಿ ನಾವು. ಹಂಗಾಗಿ ಏನೋ ಅನ್ಯಾಯ ಇದ್ರು ನಮ್ಮ ತುಳಜಪ್ಪ ಅವ್ರು ಆಯ್ತು ಮತ್ತು ಮಂಜುನಾಥ್ ಬಗೆಯವ್ರು ಆಯ್ತು ಮುಂದೆ ಬರ್ತಾರೆ, ಉಪಯೋಗ ತೊಗೊಳ್ಳೋಣ. ಹೇಳಿದ್ರು ಜನ ಬರ್ತಾರೆ. ಏನಾಗ್ತಿದೆ ಈಗ ಮಾನ್ಯ ಈಗ ರವಿ ಪೂಜಾರು ಬಂದರಲ್ಲಿ ನಮ್ಮ ಮಂತೇಶ್ ಕೃಷ್ಣಪ್ಪರು ಇದ್ದಾರೆ, ನಮ್ಮ ಸಂತೋಷ್ ಲಾಡೋರು ನಮ್ಗೆ ಸಾಕಷ್ಟು ಬಸ್ ಕೊಡ್ತಾರೆ. ನಾವು ಅದನ್ನು ತುಂಬಿಸ್ಕೊಂಡು ಹೋಗೋಷ್ಟು ಪ್ರಯತ್ನ ನಾವು ಮಾಡಬೇಕು ಒಂದು. ಆಮೇಲೆ ಅವರು ಈಗ 2 ಸಲ, ಒಂದ್ಸಲ 30 ಬಸ್ ಕೊಟ್ಟರು, ಇನ್ನೊಂದ್ಸಲ 20 ಬಸ್ ಕೊಟ್ಟರು, ಈಗಲೂ ಕೊಟ್ಟರು, ಮೊನ್ನೆನೂ ಕೊಟ್ಟಿದ್ದಾರೆ. ನಮ್ಮದು ಒಂದು ಭಾವನೆ ಇರಬೇಕು, ಅವ್ರದ್ದೊಂದು ಫೋಟೋ ಹಾಕಿ ಇಂಥವ್ರು ನಮಗೆ ಉಚಿತವಾಗಿ ಬಸ್ ಕಳಿಸ್ಕೊಟ್ರು ಅಂತ ಅಂದ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಾಳೆ ನಮ್ಮ ಸಮಾಜಕ್ಕೆ ಇಷ್ಟೊಂದು ಹೆಲ್ಪ್ ಮಾಡ್ಯಾರ ಅನ್ನೋದು. ಇಲ್ಲಿ ಏನಾಗ್ಬಿಡ್ತೈತಿ, ಕಾಂಗ್ರೆಸ್ BJP ಇಂಥವು ಮಾಡ್ಕೊಂತ ನಮ್ಮಲ್ಲಿ ಸಮಾಜದಲ್ಲಿ ಒಡಕೂಡಿಸ್ತಾರೆ. ಈಗ ನಮಗೆ ಯಾರ್ದು ಹೆಲ್ಪ್ ಮಾಡ್ತಿದ್ರು ನಾವು ಅವ್ರ ಕೃತಜ್ಞತೆ ಹೇಳ್ಬೇಕಲ್ಲ, ಅದನ್ನು ನಮ್ಮ ಸಮಾಜದಲ್ಲಿ ಓದ್ತೀವಿ. ಅವ್ನು ಸಂತೋಷ ಯಾರು ಮಾಡ್ತಾರ್ರಿ? ಈಗ ಮೊನ್ನೆ ನಾವು 30 ಬಸ್ ಕಳಿಸಿದ್ರೆ 30 ಬಸ್ಸಿಗೆ ಎಷ್ಟಾಯ್ತು ದುಡ್ಡು? ಒಂದು 15 ರಿಂದ 20 ಲಕ್ಷ ರೂಪಾಯಿ. ಹಂಗೆ ಸಹಜ ಮಾತಾಡೋಣ. ಇಂಥವೆಲ್ಲ ಹೆಲ್ಪ್ ಮಾಡಿದಾಗ ನಾವೊಂದು ಎಲ್ಲ ಪ್ರತಿಯೊಂದು ಬಾಗಲಕೋಟೆಗೊಮ್ಮೆ ಹೋದ್ವಿ, ಮತ್ತೆ ಓದ್ಸಲಿ ನಾವು ಇದಕ್ಕೆ ಹೋಗಿದ್ದಾರೆ, ಇಲ್ಲಿ ಚಿತ್ರದುರ್ಗ, ಮೊನ್ನೆ ಬೆಂಗಳೂರಿಗೆ ಹೋದಾಗ ಈಗ ಮೊನ್ನೆ ಪ್ರತಿಭಾ ಪುರಸ್ಕಾರಕ್ಕೆ 25 ಲಕ್ಷ ಕೊಟ್ಟಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಸವರಾಜ್ ರುದ್ರಾಪುರ್, ನರೇಶ್ ಮಲ್ನಾಡ್, ಹನುಮಂತ್ ಹಿರೇಮನಿ, ಹನುಮಂತ್ ಮೊರಬ್, ಗೋವಿಂದ ಬಂಡಿವಡ್ಡರ್, ಕೃಷ್ಣಾಪುರ್, ದುರ್ಗಪ್ಪ ವಡ್ಡರ್, ಶ್ರೀನಾಥ್ ಉಣ್ಕಲ್, ಸೋಮಣ್ಣ ಬಂಡಿವಡ್ಡರ್, ಗಣೇಶ್ ಮನ್ಸೂರ್, ನಾಗರಾಜ್ ಮತ್ತಳ್ಳಿ ಸೇರಿದಂತೆ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು.